ನಿನ್ನ ಬಳಿ ಯಾರು ಇಲ್ಲ ಎಂದು ಅಳಬೇಡ, ಇರೋರನ್ನು ಎಂದಿಗೂ ಉಳಿಸಿಕೊಂಡರೆ ಸಾಕು ನೀನು. ನಮಗೆ ಯಾರೋ ಮೋಸ ಮಾಡಿದರೋ ಅಂತ ನೊಂದುಕೊಳ್ಳುವುದಕ್ಕಿಂತ ಅವರು ನನ್ನ ನಂಬಿಕೆಗೆ ಮೋಸ ಮಾಡಿದರು ಅಂತ ತಿಳಿದು ಮುಂದೆ ಸಾಗು. ಯಾರು ಶಾಶ್ವತವಲ್ಲ. ಕಣ್ಣೀರನ್ನು ಹಾಕುವ ಬದಲು ಕಣ್ಣೀರು ಹಾಕಿಸುವವರನ್ನು ನಿಮ್ಮ ಜೀವನದಿಂದ ಹೊರಹಾಕಿ ಶಾಶ್ವತ ನೆಮ್ಮದಿಯಾಗಿರಿ. ಕೆಲವು ಸಂಬಂಧಗಳು ಜೋಡಿಸುತ್ತಾ ಹೋದಂತೆ ಒಡೆಯುತ್ತಾ ಹೋಗುತ್ತವೆ. ಇದು ಕೊಡುವ ನೋವು ತುಂಬಾ ದೊಡ್ಡದಾಗಿರುತ್ತದೆ. ಜನರಿಗೆ ನಾವು ಬದಲಾದದ್ದು ಬೇಗ ಕಾಣಿಸುತ್ತದೆ, ಆದರೆ ಅವರ ಮಾತಿನಿಂದಲೇ ನಾವು ಬದಲಾದೆವು ಅನ್ನುವುದು ಮಾತ್ರ ತಿಳಿಯುವುದಿಲ್ಲ. ಮನುಷ್ಯ ಯಾವಾಗ ತುಂಬಾ ನೋವು ಅನುಭವಿಸುತ್ತಾನೆ ಗೊತ್ತಾ? ತನ್ನವರಿಂದಲೇ ತಾನು ಅವಮಾನವನ್ನು ಅನುಭವಿಸಿದಾಗ. ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೇವೆ, ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕಾಗ ನಂಬುವುದನ್ನೇ ಬಿಟ್ಟು ಬಿಡುತ್ತೇವೆ. ಮನಸ್ಸು ಒಮ್ಮೆ ಕಲ್ಲಾದರೆ ಮದುವಿನ ಮನುಷ್ಯ ಎಂದಿಗೂ ಸಿಗಲಾರ. ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವರು ತುಂಬಾ ನೋವು ಅನುಭವಿಸುತ್ತಾರೆ, ಏಕೆಂದರೆ ಅವರು ಅವರ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟಿರುತ್ತಾರೆ ಮತ್ತು ಮರೆತಿರುತ್ತಾರೆ. ನಮ್ಮವರು ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿಯಾಗಿರುವುದೇ ಒಳ್ಳೆಯದು, ಏಕೆಂದರೆ ನಮ್ಮ ಮಾತು, ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಎನಿಸಿಬಿಡುತ್ತದೆ. ಒಳ್ಳೆ ಕೆಲಸ ಮಾಡಿ ಜೋಕರ್ ಅನ್ನಿಸಿಕೊಂಡರೂ ಪರವಾಗಿಲ್ಲ, ಆದರೆ ತಪ್ಪು ಕೆಲಸ ಮಾಡಿ ದುಷ್ಟ ಮಾತ್ರ ಆಗಬೇಡ. ಕೆಲವರಿಗೆ ನಾವು ದುರಹಂಕಾರಿ ಅನ್ನಿಸಬಹುದು, ತಪ್ಪೇನಿಲ್ಲ. ಯಾಕೆಂದರೆ ಅವರು ಹೇಳಿದ್ದನ್ನೆಲ್ಲ ನಾನು ಒಪ್ಪುವುದಿಲ್ಲ, ಅದಕ್ಕೆ ನನ್ನ ಕಂಡರೆ ಅವರಿಗೆ ಆಗುವುದಿಲ್ಲ. ಆದರೂ ಚಿಂತೆಯಲ್ಲಿ ನಮ್ಮತನ ಯಾವತ್ತೂ ಮಾರಾಟಕ್ಕಿಡಬಾರದು. ನಾವೆಲ್ಲರೂ ಮಾಡುವ 2 ತಪ್ಪುಗಳೆಂದರೆ ಸುಮ್ಮನಿರಬೇಕಾದ ಸ್ಥಳದಲ್ಲಿ ಮಾತನಾಡುವುದು ಮತ್ತು ಮಾತನಾಡಲೇಬೇಕಾದ ಸ್ಥಳದಲ್ಲಿ ಸುಮ್ಮನಿರುವುದು. ಪ್ರತಿಯೊಬ್ಬರೂ ಒಳ್ಳೆಯವರೇ ನಾನು ಎಂಬುದನ್ನು ಬಿಟ್ಟಾಗ ಪ್ರತಿಯೊಬ್ಬರೂ ಕೆಟ್ಟವರೇ. ಅವರವರ ತಪ್ಪು ಬಂದಾಗ ಎಲ್ಲವೂ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗುತ್ತದೆ. ಎಲ್ಲರಿಗೂ ನೋವುಗಳು ಇವೆ, ಅದನ್ನು ತೋರಿಸುವ ವಿಧಾನ ಬೇರೆ ಬೇರೆಯಾಗಿದೆ. ಹತ್ತಿರದವರ ಬಳಿ ಕಣ್ಣೀರಾಗಿ, ಗೊತ್ತಿಲ್ಲದವರ ಬಳಿ ನಗುವಾಗಿ. ನಿನ್ನನ್ನು ಅಡವಿಟ್ಟು ಯಾರನ್ನು ಇಷ್ಟಪಡಬೇಡ. ಇಲ್ಲಿ ಕೆಲವರು ಮಾತ್ರ ನಿನ್ನನ್ನು ಇಷ್ಟಪಡುತ್ತಾರೆ, ಇನ್ನು ಕೆಲವರು ನಿನ್ನನ್ನು ಇಷ್ಟಪಟ್ಟಂತೆ ಕಷ್ಟಪಟ್ಟು ನಟಿಸುತ್ತಾರೆ, ಇನ್ನು ಕೆಲವರು ನಿನ್ನನ್ನು ಅವರ ಅನಿವಾರ್ಯತೆಗೆ ಬಳಸಿಕೊಳ್ಳುತ್ತಾರೆ. ಜೀವನ ಎಷ್ಟು ವಿಚಿತ್ರ ಎಂದರೆ ನಮಗೆ ಮೋಸ ಮಾಡುವ ಜನರು ಕೂಡ ಮುಖವಾಡ ಧರಿಸಿ ನಮ್ಮ ಜೊತೆಯಲ್ಲೇ ಇರುವರು. ಯಾರು ಹೇಗೆ ಅಂತ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ನಾವು ಮೋಸ ಹೋಗಿ ನೋವು ಅನುಭವಿಸಬೇಕಾಗುತ್ತದೆ. ಪ್ರೀತಿಸಲು ತುಂಬಾ ಜನ ಬೇಕೆಂದಿಲ್ಲ, ತುಂಬಾ ಪ್ರೀತಿಸುವವರು ಒಬ್ಬರಿದ್ದರೆ ಸಾಕು. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಸಮಾಧಾನ ನೀಡಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.